ರಾಹುಲ್ ಗಾಂಧಿ ಅವರ ಹಳದ ಕ್ಷೇತ್ರದ ಬಗ್ಗೆ ಅವರು ಪ್ರೆಸ್ ಮೀಟ್ ಮಾಡಿದ್ದಾರೆ ಸರ್. ಸಾಕಷ್ಟು ಮತಗಳ ದರ ಆಗಿದೆ ಅಂತ ಹೇಳಿ ಅಲ್ಲಿ ಮತದಾರ ಕರ್ಕೊಂಡೋಗಿ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಕೂಡ ಹೈಡ್ರೋಜನ್ ಬಾಂಬ್ ಇದೆ ಅಂತ ಹೇಳಿ ಹೇಳಿದ್ದಾರೆ ಸರ್. ಇಲ್ಲೇ ಮಹದೇವಪುರ ಕ್ಷೇತ್ರದ ಬಗ್ಗೆ ಇಷ್ಟೂ ಜನರನ್ನ ಅನಧಿಕೃತವಾಗಿ ಸೇರಿಸಿದರೆ ಡಿಲೀಟ್ ಮಾಡಿದರೆ ಅಂತೆಲ್ಲ ಹೇಳಿದ್ರು. ಕೊನೆಗೇನಾಯ್ತು? ಎಲೆಕ್ಷನ್ ಕಮಿಷನ್ ಅದಕ್ಕೆ ಸ್ಪಷ್ಟೀಕರಣವನ್ನು ಕೊಡ್ತು, ಅದು ಟುಸ್ ಬಾಂಬ್ ಅಂತ ಆಯ್ತು. ರಾಹುಲ್ ಗಾಂಧಿ ಅವರು ಅದ್ಲೇ ಪ್ರೆಸೆಂಟೇಷನ್ ಕೊಡ್ತಾ ಹೇಳ್ತಾರೆ, ನಾನ್ ಇದನ್ನ ಕಾನ್ಸ್ಟಿಟ್ಯೂಷನ್ ಪ್ರೊಟೆಕ್ಟ್ ಮಾಡೋದು ನನ್ನ ಜವಾಬ್ದಾರಿ ಅಲ್ಲ, ಇದು ಎಲೆಕ್ಷನ್ ಕಮಿಷನ್ ಜವಾಬ್ದಾರಿ, ಇದಕ್ಕೆ ಏಜೆನ್ಸಿಗಳ ಜವಾಬ್ದಾರಿ ಅಂತ ಹೇಳ್ತಾರೆ. ಮತ್ತೆ ಆರೋಪ ಮಾಡೋದು ಮಾತ್ರ ಇವ್ರ ಜವಾಬ್ದಾರಿನ? ರಾಹುಲ್ ಗಾಂಧಿ ಅವ್ರನ್ನ ಇಡೀ ದೇಶದ ಜನ ಸೀರಿಯಸ್ ಆಗಿ ತಗೊಂಡಿಲ್ಲ. 2014ರಲ್ಲಿ 45 ಸೀಟ್ ಕೊಟ್ಟಿದ್ರು ಅವರಿಗೆ, 2019ರಲ್ಲಿ 52 ಸೀಟ್ ಕೊಟ್ಟರು, ಈಗ 99 ಸೀಟ್ ಕೊಟ್ಟಿದ್ದಾರೆ. 100 ದಾಟಕ್ ಆಗ್ತಿಲ್ಲ. ಅವ್ರ ಪರಿಸ್ಥಿತಿ ಹಿಂಗಿದೆ. ಏನೋ ವ್ಯರ್ಥ ಆಲಾಪನೆಯನ್ನು ಮಾಡಿಕೊಂಡು ಅಪನಂಬಿಕೆಯನ್ನು ಹುಟ್ಟಿಸುವಂತ ಪ್ರಯತ್ನವನ್ನು ಮಾಡಿಕೊಂಡು ಓಡಾಡ್ತಿದ್ದಾರೆ. ಏನು ಹೇಳಕ್ಕಾಗಲ್ಲ. ರಾಜಕೀಯದಲ್ಲಿ ಆರೋಪ ಪ್ರತ್ಯಾರೋಪ ಏನಾರು ಒಂದು ನಾವು ಜೀವಂತ ಇದೀವಿ ಅಂತ ತೋರಿಸಬೇಕಲ್ಲ, ಆ ಕೆಲಸವನ್ನ ರಾಹುಲ್ ಗಾಂಧಿ ಅವರು ಮಾಡ್ತಾ ಇದ್ದಾರೆ. ನನಗೆ 2 ದಿನದ ಹಿಂದೆ ಯಾವುದೋ ವೆಬ್ಸೈಟ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಒಂದು ಯಾರೋ ಹೇಳಿಕೆ ಕೊಟ್ಟರು ಅಂತ ಒಂದು ವಿಡಿಯೋವನ್ನ ಕೆಲವರು ಕಳಿಸ್ಕೊಟ್ರು. ನಾನು ವಿಡಿಯೋನ ನೋಡಿದೆ, ಅದರಲ್ಲಿ ಮಾತಾಡಿರೋದು ನೋಡಿದೆ. ನಾನು ಇವನ್ ಯಾರೊಬ್ಬ ಒಳ್ಳೆ ಪೊರ್ಕಿ ತರ ಮಾತಾಡಿದಾನಲ್ಲ ಅಂತ ಅನಿಸ್ತು ನನಗೆ. ಮೈಸೂರಲ್ಲಿ ಇಲ್ಲೊಬ್ಬ ಕಾಂಗ್ರೆಸ್ ವಕ್ತಾರ ಅಂತ ಒಬ್ಬ ಪೊರ್ಕಿ ಇದ್ದಾನೆ. ಅಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಅಲ್ಲೊಬ್ಬ ಇನ್ನೊಬ್ಬ ಎಲ್ಲಾರನ್ನೂ ಅಪ್ಪ ಅಪ್ಪ ಅಂತ ಕರೀತಾರ, ಪೊರ್ಕಿ ತರ ಮಾತಾಡೋನು ಇದ್ದಾನೆ. ಇದ್ಯಾವರಪ್ಪ ಮದ್ದೂರದಲ್ಲಿ ಹೊಸ ಪೊರ್ಕಿ ಬಂದಿದ್ದಾನಲ್ಲ ಅಂತ ನನಗೆ ಅನಿಸ್ತು. ಕೊನೆ ಗೊತ್ತಾಗಿದ್ದು ಯಾರಪ್ಪ ಅಂದ್ರೆ ಅಲ್ಲಿ ಸನ್ಮಾನ್ಯ ಶಾಸಕರಾಗಿರುವಂತಹ ಉದಯ್ ಕದಲೂರು ಅಂತ ಗೊತ್ತಾಯ್ತು. ನನಗೆ ಆಶ್ಚರ್ಯ ಆಯ್ತು. ಅಲ್ಲೇನೋ ಹಿನ್ನೆಲೆ ಬಗ್ಗೆ ಮಾತಾಡ್ತಾ ಇದ್ದಾರೆ, ಯಾವುದೋ ಪತ್ರದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಈ ಪೊರ್ಕಿಗಳಷ್ಟೇ ಈ ತರ ಮಾತಾಡಕ್ ಸಾಧ್ಯ. ಸನ್ಮಾನ್ಯ ಶಾಸಕರಾದಂತವ್ರು ಈ ರೀತಿ ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಪ್ರತಾಪ್ ಸಿಂಹನ್ ಹಿನ್ನೆಲೆ ಗೊತ್ತಾ ಅಂತ ಕೇಳ್ತಾ ಇದ್ದಾರೆ. ಉದಯ್ ಅವರೇ, ಪ್ರತಾಪ್ ಸಿಂಹ ಗಾಂಧಿನಗರದಲ್ಲಿ ಲಾಡ್ಜ್ ರೂಮ್ ಮಾಡಿಕೊಂಡು ಇಸ್ಪೀಟ್ ಆಡಿಸ್ಕೊಂಡು ಬಂದಿಲ್ಲ. ಕಸಿನೋದಲ್ಲಿ ಟೇಬಲ್ ಬುಕ್ ಮಾಡಿಕೊಂಡು ಜನರಿಗೆ ಹೆಣ್ಣು ಎಣ್ಣೆಯನ್ನ ಫ್ರೀ ಆಗಿ ಕೊಟ್ಬಿಟ್ಟು ಕಾಸು ಮಾಡಿಬಿಟ್ಟು ಜನರಿಗೆ ಕವರಿ ಕೊಟ್ಬಿಟ್ಟು ಲಾಟ್ರಿ MLA ಆಗಿ ಬಂದಿಲ್ಲ. ನಾನೊಬ್ಬ ರೈಟರ್ ಆಗಿ ಬಂದಿರೋಂತವನು. ದಯವಿಟ್ಟು ನೀವು ಶಾಸಕರಿದ್ದೀರಿ, ನಿಮ್ಮ ಹಿನ್ನೆಲೆಯಲ್ಲೇ ತರನೇ ಬೇರೆಯವ್ರನ್ನು ನೋಡಕ್ ಹೋಗ್ಬೇಡಿ. ನೀವು ಈ ರೀತಿ ನಿಮ್ಮ ಬಾಯಲ್ಲಿ ಈ ತರ ಮಾತುಗಳೆಲ್ಲ ಬರಬಾರ್ದು ಸರ್. ಈ ತರ ಮಾತೇನಿದೆಯಲ್ಲ, ನೀವು ಈ ಹಿಂದೆನೂ ಕೂಡ ನಮ್ಮ ಶ್ರೀರಂಗಪಟ್ಟಣದ ರವೀಂದ್ರ ಶ್ರೀಕಂಠಯ್ಯ ಅವ್ರ ಬಗ್ಗೆ ಇದೇ ತರ ಮಾತಾಡಿದ್ರಿ. ನೀವು ಏನು ಕಚ್ಚೆ ಗಿಚ್ಚೆ ಇವೆಲ್ಲ ಮಾತಾಡ್ತಿದ್ರಿ ಸರ್. ನೀವೆಲ್ಲ ಏನು ಈ ತರ ಜೂ ಗೀಜು ಎಲ್ಲ ಓಡಾಡ್ತಾ ಇರ್ತೀರಿ. ಬಹುಶಃ ಈ ತರ ಬೇರೆಯವ್ರ ಬಗ್ಗೆ ಎಲ್ಲ ನೀವು ಈ ತರ ಕಚ್ಚೆ ಗಿಚ್ಚೆ ಎಲ್ಲ ಮಾತಾಡ್ತಿರಲ್ಲ. ನೀವು ಮನೇಲೇ ಇರ್ತಿರೋ ಕ್ಷೇತ್ರದಲ್ಲಂತೂ ಇಲ್ಲ, ಮನೇಲಿ ಇರ್ತಿರೋ ಗೊತ್ತಿಲ್ಲ. ನಿಮ್ಮ ಮನೆಯಲ್ಲೋ ಕುಟುಂಬದಲ್ಲೋ ಯಾರು ಸಂತ್ರಸ್ತರು ಫಲಾನುಭವಿಗಳಿದಾರ? ಯಾಕೆ ಇಷ್ಟೊಂದು ಖಚಿತವಾಗಿ ಹೇಳ್ತಾ ಇದ್ದೀರಲ್ಲ ನೀವು? ಸಾರ್ವಜನಿಕ ಜೀವನದಲ್ಲಿ ಸ್ವಲ್ಪ ಸಭ್ಯತೆನ ಇಟ್ಕೊಂಡು ಮಾತಾಡಬೇಕಾಗುತ್ತೆ. ಅಲ್ಲೇನೋ ಇಸ್ಪೀಟ್ ತಟ್ಟಬೇಕಾದ್ರೆ ಅಲ್ಲಿ ಟೇಬಲ್ ಅಲ್ಲಿ ಜೊತೆಲಿ ಕೂತಿರ್ತಾರಲ್ಲ, ಅವ್ರ ಎದುರುಗಡೆ ಎಣ್ಣೆ ಹೊಡ್ಕೊಂಡು ಮಾತಾಡ್ದಂಗೆ, ಅಥವಾ ಕಸಿನೋದಲ್ಲಿ ಅಲ್ಲಿ ಡಾನ್ಸ್ ಮಾಡ್ತಿರ್ತಾರಲ್ಲ ಅವ್ರ ಎದುರುಗಡೆ ಮತ್ತಿನಲ್ಲಿ ಮಾತಾಡ್ತಾ ಇದ್ದಂಗೆ ಸಾರ್ವಜನಿಕ ಜೀವನದಲ್ಲಿ ಮಾತಾಡಬಾರ್ದು ಸರ್. ಎಲ್ಲ ಒಂದ್ಸರಿ ಗೆದ್ದಿದ್ದೀರಿ, ಜೂಜಲ್ಲಿ ಹೆಂಗೆ ಗೆದ್ದಂಗೆ ಇಲ್ಲೂ ಕೂಡ ಮದ್ದೂರಿನಲ್ಲಿ ಗೆದ್ದಿದ್ದೀರಿ ನೀವು. ಆದ್ರೆ ಇಲ್ಲಿ ನಿಮ್ಮ ಜೊತೆ ಜೈಕಾರ ಹಾಕ್ಲಿಕ್ಕೆ ಕೇಕ್ ಹಾಕ್ಲಿಕ್ಕೆ ಅಣ್ಣ ಸೂಪರ್ ಆಗಿ ಮಾತಾಡಿದೆ ಅಂತ ಹೇಳೋದಕ್ಕೆ ಇದು ಕಸಿನೋದ ಟೇಬಲ್ ಅಲ್ಲ, ಇಸ್ಪೀಟಿನ ಜೂಜು ಅಲ್ಲ. ಇದು ನಿಮ್ಮ ಹೆಸರನ್ನು ತಿರ್ಚಕ್ ನನಗೆ ಬರಲ್ಲ ಅಂತ ತಿಳ್ಕೊಂಡಿದ್ದೀರಾ? ನಿಮಗೆ ನೀವು ಅನ್ಕೊಂಡಿದ್ದೀರಾ? ದಯವಿಟ್ಟು ಸಾರ್ವಜನಿಕವಾಗಿ ಮಾತಾಡ್ಬೇಕಾರೆ ಪಕ್ಕದಲ್ಲಿ ಒಂದು ಮಹಿಳೆನ ಕೂರಿಸ್ಕೊಂಡು ನೀವು ಈ ರೀತಿ ಮಾತಾಡ್ತೀರಿ. ನೀವು ನಿಮಗೆ ಅಲ್ಲೇನು ಒಂದು ಸಭಾ ಮರ್ಯಾದಿಲ್ಲ. ನಿಮಗೆ ಕಸಿನೋದ ಟೇಬಲ್ಗಳು ಇಸ್ಪೀಟ್ ತಟ್ಟುವಂತಹ ಅಡ್ಡಗಳಿಗೂ ಪ್ರೆಸ್ ಮೀಟಿಗೂ ವ್ಯತ್ಯಾಸ ಗೊತ್ತಿಲ್ವಾ ಸರ್? ಮದ್ದೂರಿನಲ್ಲಿ DC ತಮ್ಮಣ್ಣವರು ಬಹಳಷ್ಟು ವರ್ಷದಿಂದ ಅಲ್ಲಿನ ಶಾಸಕರಾಗಿದ್ರು. ಮುಸಲ್ಮಾನರೇನು ಹೊಸದಾಗಿ ಬಂದಿದ್ದವರಲ್ಲ, ಅವ್ರು ಯಾವತ್ತೂ ಕೂಡ ಸಮಸ್ಯೆ ಏನಾಗಿಲ್ಲ. ಗಣೇಶ ಪ್ರೊಸೆಷನ್ ಮೇಲೆ ಕಲ್ಲು ಹೊಡೆದಿದ್ದಾಗಿಲ್ಲ. ಸಾರ್ವಜನಿಕ ಜೀವನದಲ್ಲಿ ಟೀಕೆಗಳು ಬರ್ತವೆ, ಅದನ್ನು ಎದುರಿಸಬೇಕು. ಅಲ್ಲಿ ಬಂದಾದ್ಮೇಲೆ ಕಲ್ಲು ಹೊಡೆದಿರೋದ್ರ ಬಗ್ಗೆ ಮಾತಾಡೋದು ಬಿಟ್ಟು ಅಲ್ಲಿಗೆ ಯಾರ್ಯಾರು ಬಂದಿದ್ರಿ ಅವ್ರ ಬಗ್ಗೆ ಎಲ್ಲರೂ ಕೂಡ ನೀವು ಕೆಟ್ಟದಾಗಿ ಮಾತಾಡ್ತಿರಲ್ಲ. ಏನು ಮದ್ದೂರು ಏನು ನಿಮಗೆ ಬರ್ಕೊಟ್ಟಿದಾರ? ನಿಮಗೆ ರಿಯಲ್ ಎಸ್ಟೇಟ್ ಅಡ್ಡನ ಅದು, ಅಥವಾ ನಿಮ್ದೇನಾದ್ರೂ ಜೂಜಾಡುವಂತ ದಂಧೆಯ ಕೇಂದ್ರನ ಅದು?
ನಾವು ಬಂದು ಅಲ್ಲಿ ಘಟನೆ ನಡೆಯೋದಕ್ಕೆ ಬಂದು ಮಾತನಾಡಿದೀವಿ, ಜನರ ಜೊತೆ ನಿಂತಿದೀವಿ. ನೀವೆಲ್ಲ ಹೋಗಿ ಅಲ್ಲಿವರೆಗೂ ಆ ಘಟನೆ ನಡೆದಾಗ ನೀವೆಲ್ಲಿದ್ರಿ? ನೀವು ಅವತ್ತೇನಾದ್ರು ಬಂದಿದ್ದಿದ್ರಿ ನೀವು ಜನನೇ ನಿಮಗೆ ತಕ್ಕ ಪಾಠವನ್ನ ಕಲಿಸೋರು. ಈ ತರ ಮಾತಾಡೋಂಥದ್ದನ್ನು ಕಮ್ಮಿ ಮಾಡಿ ಸರ್. ನಿಮ್ಗೆ ಒಬ್ಬರಿಗೆ ಭಾಷೆ ಬರೋಂಥದ್ದಲ್ಲ, ನಮಗೂ ಬರುತ್ತೆ. ನಿಮ್ಮಂತವ್ರಿಗೆ ಬಹಳ ಜನನ, ಲಕ್ಷಾಂತರ ಜನರನ್ನ ನಾನೊಬ್ಬ ರೈಟರ್ ಆಗಿ ಓದಿಸಿದ್ದೀನಿ. ನಿಮ್ ಭಾಷೆ ನನಗೂ ಬರುತ್ತೆ. ಆದ್ರೆ ನಮ್ಮ ತಾಳ್ಮೆನ ಪರೀಕ್ಷೆ ಮಾಡಬೇಡಿ. ಇಲ್ಲಿ ಏನೋ ಮೈಸೂರಲ್ಲಿ ಒಬ್ಬ ಪೊರ್ಕಿ ಇದಾನಲ್ಲ, ಆ ಪೊರ್ಕಿ ತರ ನೀವು ಮಾತಾಡಬೇಡಿ. ನೀವು ಮುನ್ನ ಶಾಸಕರಿದ್ದೀರಿ. ನೀವು ಆ ಪೊರ್ಕಿನ 5 ಸರಿ ಜನ ಸೋಲ್ಸಿದ್ದಾರೆ. ಅವನಿಗೆ ಜನನ ಅವ್ನಿಗೆ ಹಣಪಟ್ಟಿ ಕಟ್ಟಿದ್ದಾರೆ. ನಿಮ್ಗೂ ಗೊತ್ತಿಲ್ಲದೆಲ್ಲ ಜನ ಗೆಲ್ಸ್ಬಿಟ್ಟಿದ್ದಾರೆ. ಈ ಸರಿ ಇನ್ನೊಂದ್ಸರಿ ಉಳಿಸ್ಕೊಳ್ಬೇಕು ಅಂತಂದ್ರೆ ಸ್ವಲ್ಪ ಗೌರವಯುತವಾಗಿ ಸಾರ್ವಜನಿಕ ಜೀವನದಲ್ಲಿ ನಡ್ಕೊಳ್ಳೋ ಕೆಲಸವನ್ನ ನೀವು ಮಾಡಿ. ಆಮೇಲೆ ನಿಮಗೆ ಪಿತೃ ಸಮಾನರಾಗಿ ಸಿದ್ದರಾಮಯ್ಯ ಸಾಹೇಬ್ರು ಇದ್ದಾರೆ. ಅದೇ ರೀತಿಯಲ್ಲಿ DK ಶಿವಕುಮಾರ್ ಅವರಿದ್ದಾರೆ. ಏನ್ ಪತ್ರ ಅಂತಿರಲ್ಲ, ಎಲ್ಲಿದೆ ಪತ್ರ ತೋರಿಸ್ರಿ. ಸುಮ್ಮನೆ ಏನೇನೋ ಕುತ್ಕೊಂಡು ಮನೆಯವ್ರನ್ನೆಲ್ಲ ಎಳ್ಕೊಂಬರೋಂತ ಕೆಲಸ ಮಾಡಬೇಡಿ. ನಿಮ್ಮನೆಯವ್ರ ಬಗ್ಗೆ ನಾ ಹೇಳ, ನಾನು ಎಲ್ಲರ ಬಗ್ಗೆ ಕಚಾರಕರು ಅಂತ ಹೇಳ್ತಿರಲ್ಲ, ಹಾಗಾದ್ರೆ ನಿಮ್ಮನೆಗೆ ನಿಮ್ ಕುಟುಂಬಕ್ಕೆ ಯಾರು ಬಂದು ಹೋಗ್ತಿರ್ತಾರ? ಏನ್ ಮಾತಾಡ್ತೀರಿ ಉದಯ್? ಗೌರವಯುತವಾಗಿ ಮಾತಾಡೋಂಥದ್ದು ಕಲ್ತ್ಕೊಳ್ಳಿ. ನಿಮ್ಮೂರು ಮದ್ದೂರಿಗೆ ಬಂದ್ಬಿಟ್ಟು ನಾನು ಮಾತಾಡಿ ಹೋಗಿರೋದು. ಅಲ್ಲಿ ಬಂದು ನಿಮ್ಮೂರನ್ನಲ್ಲೇ ಕುತ್ಕೊಂಡ್ಬಿಟ್ಟು 4 ಜನ ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡಲ್ಲ, ಜನ ಸಮುದಾಯದ ಎದುರುಗಡೆ ಬಂದು ಮಾತಾಡ್ರಿ. ಬೇಕಾದ್ರೆ ಅಲ್ಲಿ ಕರೆಸಿ, ನಾನು ಬರ್ತೀನಿ. ಇನ್ನಾದ್ರೂ ಕೂಡ ನಿಮ್ಮ ಹಿನ್ನೆಲೆ ಏನಿತ್ತಲ್ವಾ ಅದನ್ನೆಲ್ಲ ಬಿಟ್ಬಿಟ್ಟು ಈ ಜೂಜುಕೋರ ಎದುರುಗಡೆ ಮಾತಾಡುವಂತ ಭಾಷೆ ಇದೆಯಲ್ಲ ಅದನ್ನು ಬಿಟ್ಬಿಟ್ಟು ನೀವೊಬ್ಬ ಜನಪ್ರತಿನಿಧಿ ಅನ್ನೋದನ್ನ ಅರ್ಥ ಮಾಡ್ಕೊಂಡು ಇನ್ನು ಮುಂದೆ ಮಾತಾಡಿ.